ನಿಮಗೆ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ಈ ದಿನ ಸುಲಭವಾಗಿ ಕೇವಲ ಒಂದೇ ಒಂದು ವಿಶಿಲ್ನಲ್ಲಿ ಕುಚ್ಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸನ್ನು ಉದುರಾಗಿ ಸಾಫ್ಟಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ತುಂಬ ವಿಶಿಲ್ ಹೊಡಿಸುವ ಅಗತ್ಯವಿಲ್ಲ, ತುಂಬ ಟೈಮ್ ಸಹ ತಗೊಳ್ಳೋದಿಲ್ಲ. ಕೆಲವರು ಹೇಳ್ತಾರೆ ಈ ಅಕ್ಕಿ ಮಾಡೋದಕ್ಕೆ ತುಂಬಾ ಫೈರ್ ಬೇಕಾಗುತ್ತೆ, ಸಿಲಿಂಡರ್ ಎಲ್ಲ ಖಾಲಿ ಆಗುತ್ತೆ, 10-12 ಸಿಟಿ ಹೊಡಿಸಬೇಕಾಗತ್ತೆ ಅಂತ. ಹಾಗೇನಿಲ್ಲ, ನಾನು ಕೇವಲ ಒಂದೇ ಒಂದು ವಿಶಿಲ್ನಲ್ಲಿ ನಿಮಗೆ ಪ್ರೂಫ್ ಇಟ್ಟು ತೋರಿಸ್ತೇನೆ ಹೇಗೆ ಅನ್ನ ಮಾಡೋದಂತ. ಬನ್ನಿ, ಮೊದಲಿಗೆ ನಾನಿಲ್ಲಿ ಕುಚ್ಚಲಕ್ಕಿಯನ್ನು ಯಾವ ಥರ ತೊಗೊಂಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ಇಲ್ಲಿ ಮೀಡಿಯಮ್ ಬ್ರೌನ್ ರೈಸನ್ನು ತೊಗೊಂಡಿದ್ದೇನೆ, ದಪ್ಪ ಆಗಿರೋದು. ಕುಚ್ಚಲಕ್ಕಿ ಅಂತ ಹೇಳ್ತಾರೆ, ಬ್ರೌನ್ ರೈಸ್ ಅಂತ ಹೇಳ್ತಾರೆ, ಅಥವಾ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ. ನೀವು ಯಾವುದೇ ಥರದ್ದು ಬಾಯ್ಲ್ಡ್ ರೈಸ್ ತೊಗೊಳ್ಬೋದು. ಕೆಲವೊಂದು ಬಾಯ್ಲ್ಡ್ ರೈಸ್ ತುಂಬ ಕೆಂಪಗಿರುತ್ತೆ, ಕೆಲವೊಂದು ಮೀಡಿಯಮ್ ಬಣ್ಣದ್ದಾಗಿರುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ತಗೊಳ್ಬೋದು. ಮೊದಲಿಗೆ ನಾನಿಲ್ಲಿ 1 ಲೋಟ ಅಳತೆಯಲ್ಲಿ ಈ ಥರ 1 ಲೋಟದಿಂದ 3 ಲೋಟ ಬ್ರೌನ್ ರೈಸನ್ನು ತಗೊಳ್ತಾ ಇದ್ದೇನೆ. ಈ ಬ್ರೌನ್ ರೈಸ್ಗೆ 1:3 ಪ್ರಮಾಣದಲ್ಲಿ ನೀರನ್ನು ಸೇರಿಸಬೇಕಾಗತ್ತೆ. ಈ ಬ್ರೌನ್ ರೈಸಲ್ಲಿ ಮಿಲ್ಲಿಂಗ್ ಪ್ರೊಸೆಸ್ಸಲ್ಲಿ ಭತ್ತದಲ್ಲಿ ವಿಟಮಿನ್ಗಳು ಕುಳಿತಿರುವುದರಿಂದ ಇದನ್ನು ಜಾಸ್ತಿ ತೊಳಿಬಾರ್ದು. ಕೇವಲ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಒಂದಿಷ್ಟು ಕೈಯಾಡಿಸಿ ತೊಳೆದ್ರೆ ಸಾಕು. ಇನ್ನು ಕೆಲವೊಂದು ಕುಚ್ಚಲಕ್ಕಿಗೆ ಬಣ್ಣ ಸೇರಿಸೋದ್ರಿಂದ ರನ್ನಿಂಗ್ ವಾಟ್ರಲ್ಲಿ ತೊಳಿಬೇಕಾಗತ್ತೆ. ಈ ಥರ ಸ್ವಲ್ಪ ತೊಳೆದ್ರೆ ಸಾಕು. ಅದರ ಮೇಲೆ ಕುಳಿತಿರುವಂಥ ವಿಟಮಿನ್ B1 ಮತ್ತು B2 ಹಾಳಾಗದಂತೆ ತೊಳೆದ್ರೆ ಸಾಕಾಗತ್ತೆ. ಯಾಕಂದರೆ ಈ ವಿಟಮಿನ್ಗಳು ನಮಗೆ ತುಂಬಾ ಅವಶ್ಯಕ. ಈಗ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಈಗ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. 1 ಲೋಟ ಕುಚ್ಚಲಕ್ಕಿಗೆ 3 ಪ್ರಮಾಣದಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ, 1:3. ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೇನೆ, ಹಾಗಾಗಿ 9 ಲೋಟ ನೀರನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಯಾರಿಗೆ ಸ್ವಲ್ಪ ಗಂಜಿ ಬೇಕೋ, ಸ್ಟಾರ್ಚ್ ತಗೊಳ್ಳುವವರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಉದುರಾಗಿ ಮಾಡೋದ್ರಿಂದ ನನಗೆ ಗಂಜಿ ಬೇಡ, ಹಾಗಾಗಿ 1:3 ಪ್ರಮಾಣದಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ಟೀಲ್ ಕುಕ್ಕರ್ ಆದರೂ ಆಗುತ್ತೆ, ಅಲ್ಯೂಮಿನಿಯಂ ಕುಕ್ಕರ್ದಲ್ಲಿ ಸಹ ಮಾಡ್ಬೋದು. ಈಗ ನಾನು ಟೈಮ್ ತೋರಿಸ್ತಾ ಇದ್ದೇನೆ, ಗ್ಯಾಸ್ ಆನ್ ಮಾಡಿದ್ದೇನೆ. ಈಗ ಸರಿಯಾಗಿ ವೇಳೆ 11 ಗಂಟೆ 20 ನಿಮಿಷ ಆಗಿದೆ. ನಾನು 11:35ಕ್ಕೆ 15 ನಿಮಿಷದ ನಂತರ ಫಸ್ಟ್ ವಿಷಲ್ ಆದಮೇಲೆ ಕುಕ್ಕರನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಈಗ ಫಸ್ಟ್ ವಿಷಲ್ ಆಗ್ತಾ ಇದೆ. ಸರಿಯಾಗಿ ಕುಕ್ಕರ್ ಇಟ್ಟು 15 ನಿಮಿಷಕ್ಕೆ ಮೊದಲನೇ ವಿಷಲ್ ಬರುತ್ತೆ, ಆವಾಗ ನಾವು ಕುಕ್ಕರನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಆದರೆ ನಾವಿಲ್ಲಿ ಕುಕ್ಕರ್ ಆಫ್ ಆದಮೇಲೆ ಸರಿಯಾಗಿ ನೋಡಿ 11:35 ಗಂಟೆ ಆಗಿದೆ. ಸರಿಯಾಗಿ 1ರಿಂದ 1.5 ಗಂಟೆ ಬಿಡಬೇಕು. ಆ ಶಾಖದಲ್ಲಿನೇ ಅನ್ನ ಉಬ್ಬಿ ಮೇಲಕ್ಕೆ ಬರುತ್ತೆ, ಅದೇ ಇಂಪಾರ್ಟೆಂಟು ಕುಚ್ಚಲಕ್ಕಿಯಲ್ಲಿ. ನಾನೀಗ 1 ಗಂಟೆ, ಈಗ 12:40 ಆಗಿದೆ, 1 ಗಂಟೆ ಟೈಮ್ ಬಿಟ್ಟಿದ್ದೇನೆ. ಈಗ ಕುಕ್ಕರನ್ನು ಓಪನ್ ಮಾಡೋಣ. ಅದು ಕುಕ್ಕರ್ ಸರಿ ತಣ್ಣಗಾಗಬೇಕು, ಅದೇ ಶಾಖದಲ್ಲಿ ಉಬ್ಬಿ ಅನ್ನ ಮೇಲೆ ಬರುತ್ತೆ, ತಕ್ಷಣ ತೆಗಿಬಾರ್ದು. ನೋಡಿ, ಅನ್ನ ತುಂಬ ಉದುರಾಗಿದೆ. ನಿಮಗೆ ಗಂಜಿ ಬೇಕಾಗಿದ್ದರೆ ಇದಕ್ಕೆ ಇನ್ನೂ 2-3 ಲೋಟ ನೀರು ಹಾಕಿ ಇನ್ನೊಂದು ವಿಷಲ್ ಬರೆಸಿ ಆವಾಗ ಗಂಜಿ ಬಸ್ಕೊಳ್ಬೋದು. ನಾನೊಂದು ಅಗಳನ್ನು ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಒಂದೇ ಒಂದು ವಿಷಲಲ್ಲಿ ಸಾಫ್ಟ್ ಆಗಿದೆ. ಇದಕ್ಕೆ ಇನ್ನೂ ಸಿಟಿ ಬಡಿಸೋ ಅಗತ್ಯ ಇಲ್ಲ. ಆತ್ಮೀಯ ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಸಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಅನ್ನ ಊಟ ಮಾಡುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗತ್ತೆ. ಯಾರಿಗೆ ಉಷ್ಣದಿಂದ ಬಳಲ್ತಾ ಇರ್ತಾರೋ ಒಂದು 7 ದಿನಗಳವರೆಗೆ ಕುಚ್ಚಲಕ್ಕಿ ಜೊತೆ ಮೊಸರನ್ನು ಸೇರಿಸಿ ದಿನ ಬೆಳಗ್ಗೆ ಊಟ ಮಾಡೋದರಿಂದ ಉಷ್ಣತೆಯಿಂದ ಹೊರಗೆ ಬರ್ತಾರೆ. ಹಾಗೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ B1 ಮತ್ತು B2ದಿಂದ ಯಾರಿಗೆ ಬಾಯಿ ಹುಣ್ಣೆಲ್ಲ ಆಗ್ತಾ ಇರುತ್ತೋ ಡೆಫಿಷಿಯನ್ಸಿದಿಂದ ಈ ಊಟ ಮಾಡೋದರಿಂದ ಇದರಲ್ಲಿರುವ ಥೈಮಿನ್ ಮತ್ತು ರೈಬೋಫ್ಲೋವಿನ್
ಥೈಮಿನ್ ಮತ್ತು ರೈಬೋಫ್ಲೇವಿನ್ಗಳು ದೇಹಕ್ಕೆ ಸಿಕ್ಕು ನಮಗೆ ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿಯಿಂದ ಹೊರಗಡೆ ಬರ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರಿಗೆ ಶಕ್ತಿಯ ಅವಶ್ಯಕತೆ ಇರುತ್ತೋ ಅವರು ಗಂಜಿ ಬಸಿಯುವ ಅಗತ್ಯವಿಲ್ಲ. ಗಂಜಿ ಜೊತೆ ಊಟ ಮಾಡ್ಬೋದು. ಕೇವಲ ಉಪ್ಪಿನಕಾಯಿ, ಉಪ್ಪು ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ಇಲ್ಲ ಮೊಸರು ಹಾಕ್ಕೊಂಡು ಊಟ ಮಾಡಿದರೆ ಸಾಕು. ಇಲ್ಲ ಯಾವುದೇ ಸಾಂಬಾರಾದರೂ ತುಂಬಾ ರುಚಿಕಟ್ಟಾಗಿರುತ್ತೆ. ಉಷ್ಣ ಪ್ರದೇಶದಲ್ಲಿರುವವರಿಗೆ ಇದು ಅನ್ನ ತುಂಬಾ ಒಳ್ಳೆಯದು. ದಿನಂಪ್ರತಿ ಊಟ ಮಾಡುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ಆರೋಗ್ಯ ವೃದ್ಧಿಯಾಗತ್ತೆ. ಮಕ್ಕಳಿಗೆ, ವೃದ್ಧರಿಗೆ ತುಂಬಾ ಒಳ್ಳೆಯದು. ವೀಕ್ಷಕರೇ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಈ ನನ್ನ ಬಾಯ್ಲ್ಡ್ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಸಹ ಮಾಡಿ ಮತ್ತು ಶೇರ್ ಸಹ ಆಗಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.